ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಆಗಿದೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅಡುಗೆ ಮಾಡಿ ಫಸ್ಟೇ ಇಟ್ಟಿದ್ದೆ. ಆಮೇಲೆ ನಾಗರಕಲ್ ಹತ್ರ ಹೋಗಿ ತೆನಿ ಏರ್ಕೊಂಡು ಬಂದು ಊಟ ಎಲ್ಲ ಮುಗಿಸಿದ್ವಿ. ಇವಾಗ ಇನ್ನೇನು ಕೆಲಸ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ಹಂಗೆ ಒಂದಷ್ಟು ಗಣೇಶ ದರ್ಶನ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ದರ್ಶನ ಮಾಡ್ತೀನಿ. ನಾನು ಬೆಳಗ್ಗೆ 4:15ಗೆ ಎದ್ದು ಫಸ್ಟು ಅಡುಗೆ ಕೆಲಸ ಮಾಡ್ಕೊತಾ ಇದ್ದೀನಿ. ಈ ಕೆಲಸ ಆದರೆ ಟೆನ್ಷನ್ ಇರಲ್ಲ. ನಾನಿವತ್ತು ಏನೇನು ಮಾಡಿದ್ದೆ ಅಂದರೆ ಬೀನ್ಸ್ ಪಲ್ಯ, ಕಡಲೆ ಉಸ್ಲಿ, ಅನ್ನ, ಸಾಂಬಾರು, ಕಡುಬು, ಕಾಯಾಲು ಇಷ್ಟು ಮಾಡಿದ್ದೆ. ಫಸ್ಟ್ ಟೈಮ್ ಕಡುಬು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ಸ್ವೀಟು ಅಷ್ಟೆಲ್ಲ ಕರೆಕ್ಟಾಗಿತ್ತು. ಫಸ್ಟ್ ಟೈಮ್ ಮಾಡಿ ತುಂಬ ಚೆನ್ನಾಗಿ ಬಂದುಬಿಟ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಅಡುಗೆ ಮಾಡಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಮನೆಗೂ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾವು ನಾಗರಕಲ್ ಹತ್ರ ಹೋಗಿ ತೆನಿ ಏರ್ಕೊಂಡು ಅಲ್ಲೇ ಕಬ್ಬಳಮ್ಮ ಟೆಂಪಲ್ ಇತ್ತು, ಹಾಗೆ ಅಲ್ಲೂ ಹೋಗಿ ದೇವಸ್ಥಾನಕ್ಕೂ ಮಂಗಳಾರತಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಇನ್ನೇನು ಕೆಲಸ ಇರಲಿಲ್ಲ. ಇವಾಗ ನೈಟ್ ಆಗಿದೆ. ಗಣೇಶ ದರ್ಶನ ಮಾಡೋಕ್ಕೆ ನಾನು ಯಶು ಹೋಗ್ತಾ ಇದ್ದೀವಿ. ಒಂದು 5 ಗಣೇಶ ದರ್ಶನ ಮಾಡಿದೆ. 5 ನಾನು ವಿಡಿಯೋ ತೊಗೊಳಕ್ಕಾಗಿಲ್ಲ. ಒಂದು 2-3 ಅಷ್ಟು ಹಾಕಿದ್ದೀನಿ. ತೆಗಿಲ್ಲ ಓಡಾಡ್ಕೊಂಡಿದ್ವ ನಾನು ತೆಗಿಲಿಲ್ಲ ಕಣಮ್ಮ. ಲೇಟ್ ಆಗೋಯ್ತು, 3 ಗಂಟೆ ಆಗೋಯ್ತು. ಇದು ಗಣೇಶ ವಿಸರ್ಜನೆಯ ದಿನ ಮಾಡಿರೋ ವಿಡಿಯೋ. ಅದನ್ನು ಈ ಲಾಗೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ನಮ್ಮನೆ ಹತ್ರ ಇಟ್ಟಿರೋ ಗಣೇಶ. ಚಿಕ್ಕ ಮಕ್ಕಳೆಲ್ಲ ಸೇರಿ ಇಟ್ಟಿದ್ರು.
ಇದು ಕನಕ ಉತ್ಸವದ ಗಣೇಶ. ಇದು ಅಷ್ಟೇ ಗಣೇಶನೂ ತುಂಬ ಚೆನ್ನಾಗಿತ್ತು. ಹಾಗೆ ವಿಸರ್ಜನೆ ದಿನವೂ ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು.